ಆನ್ಲೈನ್ನಲ್ಲಿ ಪ್ರೀತಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಭೇಟಿ, ಪರಿಚಯ, ಸ್ನೇಹ, ಪ್ರೀತಿ ಆಗುತ್ತೆ. ಇಂಥ ಹಲವಾರು ಕಥೆಗಳನ್ನ ನಾವು ಕೇಳಿರ್ತೀವಿ. ಆದರೆ ಇಂಥ ಪ್ರೀತಿಯಲ್ಲಿ ದುರಂತದ ಕಥೆಗಳೇ ಹೆಚ್ಚು. ಸಾಮಾನ್ಯವಾಗಿ ಪ್ರೀತಿಯಲ್ಲಿ ಹುಡುಗ ಮೋಸ ಮಾಡ್ತಾನೆ. ಅವನಿಗೆ ನಿಜವಾದ ಪ್ರೀತಿ ಇರೋದಿಲ್ಲ. ಹೆಣ್ಣಿನ ಭಾವನೆಗಳ ಜೊತೆ ಆಟ ಆಡಿ ಹೆಣ್ಣನ್ನು ಬಳಸ್ಕೋತಾನೆ ಅನ್ನೋ ಆರೋಪಗಳನ್ನು ಕೇಳಿರ್ತೀವಿ. ಇಲ್ಲೊಬ್ಬ ಪ್ರೇಮಿ ಇದ್ದಾನೆ. ಇವನು ಪ್ರೀತಿನ ಶುರುವಾಗಿದ್ದು ಆನ್ಲೈನ್ನಲ್ಲೇ. ತುಂಬು ಮನಸ್ಸಿನಿಂದ ಒಂದು ಹುಡುಗಿಯನ್ನು ಪ್ರೀತಿಸ್ತಾ ಇದ್ದ. ಅವನ ಪ್ರೀತಿನಲ್ಲಿ ಪ್ರಾಮಾಣಿಕತೆ ಇತ್ತು, ಸತ್ಯ ಇತ್ತು. ಆ ಸತ್ಯ ಪ್ರಾಮಾಣಿಕತೆಗೆ ಅವನು ದೊಡ್ಡ ಬೆಲೆ ತರಬೇಕಾಗಿ ಬಂತು. ಓಹೋ ಹೇಳಪ್ಪ, ದಿ ಫೇಮಸ್ ಇಂಟೀರಿಯರ್ ಡಿಸೈನರ್ ನಿರ್ಮಲ್, ಮನೆಗೆ ಬರೋಕ್ಕಾಗತ್ತೇನೋ? ಲೋ, ನನಗೆ ಬೆಳಗ್ಗೆ ಜಾವ 4 ಗಂಟೆಗೆ ಫ್ಲೈಟು. ಲೋ, ನೀನು ಇವತ್ತು ಹೋದರೆ ಇನ್ನು 6 ತಿಂಗಳು ಸಿಗಲ್ಲ ಕಣೋ. ಏನೋ ಅರ್ಜೆಂಟ್ ವಿಷಯ ಮಾತಾಡಬೇಕಿತ್ತು. ಸರಿ ಆಯ್ತು, ನಿಂಗೆ ತೊಂದರೆ ಆಗೋದಿದ್ರೆ ಬೇಡ ಬಿಡು. ಈ ಥರ ಸೆಂಟಿಮೆಂಟ್ ಮಾತಾಡೋದ್ರಲ್ಲಿ ನಂಬರ್ 1 ನೀನು. ಬರ್ತೀನಿ, ಅಲ್ಲಿಂದೆಲ್ಲ ಡೈರೆಕ್ಟ್ ಏರ್ಪೋರ್ಟ್ಗೆ ಹೋಗ್ತೀನಿ. ಸರಿ. ತುಂಬಾ ಮುದ್ದಾಗಿ ಕಾಣಿಸ್ತಿದ್ದೀಯಾ. ನೀನು ಹ್ಯಾಂಡ್ಸಮ್ ಆಗಿದ್ಯಾ. ಸೊ ಇಂಟೀರಿಯರ್ ಡಿಸೈನಿಂಗ್ಗೆ ಮಾಡಿರೋದ? ಮತ್ತೆ ಸುಮ್ಮನೆ ಬಿಲ್ಡಪ್ ಆಗಿ ಹಾಕೊಂಡಿರೋದ? ಇವಳು ನಿಜವಾಗ್ಲೂ ಇಷ್ಟು ಚೆನ್ನಾಗಿದ್ದಾಳ? ಇವಳು ಹುಡುಗಿನೇನ ಅಥವಾ ಯಾರೋ ಡಬ್ಬ ನನ್ನ ಮಕ್ಕಳು ಚಮಕ್ ಕೊಡಕ್ಕೆ ಆಟ ಆಡಿಸ್ತಿರ್ಬೋದಾ? ಹ್ಯಾವ್ ಯೋರ್ ನಂಬರ್ ಪ್ಲೀಸ್? ಹಾಯ್, ಅವಂತಿಕಾ ಮಾತಾಡ್ತಿರೋದಾ? ಏಯ್, ಯಾರು ನೀನು? ನನ್ನ ಮಗಳಿಗೆ ಫೋನ್ ಮಾಡಿ ಯಾಕೋ ತಲೆ ತಿಂತಿದ್ಯಾ? ಸಾರಿ ಆಂಟಿ, ಐ ಥಿಂಕ್ ಇಟ್ಸ್ ರಾಂಗ್ ನಂಬರ್. ಸಾರಿ. ಹಲೋ ಹಲೋ, ನಾನು ಅವಂತಿಕಾನೇ ಮಾತಾಡ್ತಾ ಇರೋದು. ಏನು ಹೆದರ್ಕೊಂಡ್ಯಾ? ನೋವೇ. ಹಾ, ನಿನ್ ವಾಯ್ಸ್ ಅಲ್ಲೇ ಗೊತ್ತಾಯ್ತು. ಸೊ ಎಲ್ಲಿರೋದು ನೀನು? ಇಸ್ರೋ ಲೇಔಟ್. ನೀನು? ನಾನು ಇಂದ್ರನಗರ್. ಲಿಸನ್, ವಿಡಿಯೋ ಕಾಲ್ ಮಾಡ್ಲಾ? ಯಾಕೆ? ಪ್ರೊಫೈಲಲ್ಲಿರೋ ನಂದೇ ಫೋಟೋ ಅಂತ ಕನ್ಫರ್ಮ್ ಮಾಡ್ಕೊಡೋದಕ್ಕ? ಅಲ್ಲ, ಹಾಗಲ್ಲ. 100% ಪ್ರೊಫೈಲಲ್ಲಿರೋ ಹುಡುಗಿನೇ ನೀನು ಅಂತ ನನ್ಗೆ ಗೊತ್ತು. ಸುಳ್ಳು ಹೇಳಂಗಿದ್ರೆ ನಂಬರ್ ಏನು ಕೊಡ್ತಿದ್ದೆ ಹೇಳು? ಪರವಾಗಿಲ್ವೇ, ಇಂಟೀರಿಯರ್ ಡಿಸೈನಿಂಗ್ ಜೊತೆ ಸೈಕಾಲಜಿನೂ ಓದಿರೋ ಹಾಗಿದೆ. ಅಲ್ಲ, ಅದು ಹಾಗಲ್ಲ. ಅಂದ್ರೆ ನಾನು ಬೇರೆಯವ್ರು ಹೇಗಿದ್ದಾರೆ ಅಂತ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಐ ಶುಡ್ ನೋ ದಟ್ ಐ ಆಮ್ ಜೆನ್ಯೂನ್. ನಾವೇನ್ ಬೇರೆಯವ್ರು ಕೊಡ್ತೀವೋ ನಮಗೂ ಅದೇ ವಾಪಸ್ ಸಿಗೋದಲ್ಲ. ಹಾಯ್. ಹಾಯ್. ವಾವ್, ಎಷ್ಟು ಮುದ್ದ ಕಾಣಿಸ್ತಿದ್ಯಾ ಗೊತ್ತಾ? ಹೌದಾ?
ನಿನ್ ಈಗಲೇ ಲೈವ್ ಆಗಿ ನೋಡ್ಬೇಕು ಅನಿಸ್ತಿದೆ. ಯಾಕೆ ಇಷ್ಟೊಂದು ಅರ್ಜೆಂಟ್ ನಿನ್ಗೆ ಎಲ್ಲದಕ್ಕೂ? ಮೀಟ್ ಮಾಡು, ಹೇಳ್ತೀನಿ. ಯಾವಾಗ? ಈಗ ಐ ಮೀನ್ ಇವಾಗಲೇ? ಇವತ್ತಾಗಲ್ಲ. ಓಕೆ, ನಾಳೆ ಸಿಗೋಣ ಪ್ಲೀಸ್. ಇಲ್ಲ ಅಂತ ಹೇಳ್ಬಾರ್ದು ಪ್ಲೀಸ್. ಓಕೆ, ಥ್ಯಾಂಕ್ ಯು. ಬಾಯ್. ಬಾಯ್. ಐ ಲವ್ ಯು. ಲೇಟ್ ಆಯ್ತು, ಹೊರಡೋಣ. ಬಾ. ಯಾಕೆ ಸುಮ್ಮನಾಗ್ಬಿಟ್ಟೆ? ಕೂತ್ಕೋ. ಫೋನು ಮಾಡಲ್ಲ, ಮೆಸೇಜು ಇಲ್ಲ. ನೀನು ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ಯಾಕೆಂದರೆ ನಿನ್ನ ಮನಸ್ಸಲ್ಲೂ ನನ್ನ ಬಗ್ಗೆ ಪ್ರೀತಿ ಇದೆ ಅಂತ ನನಗೆ ಗೊತ್ತು. ಅದನ್ನು ಹೇಳ್ಕೊಳಕ್ಕೆ ಒದ್ದಾಡ್ತಿದ್ಯಾ ಅಷ್ಟೆ. ಅವಿ, ನಾನು ನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ. ಅದಕ್ಕೆ ನಿಂಗೆ ಬೇಕಾದ ಟೈಮ್ ಕೊಡೋಣ ಅಂತ ಸುಮ್ಮನಿದ್ದೆ. ಅವಿ, ಐ ರಿಯಲಿ ಲವ್ ಯು. ನಾನು ಬರೀ ಟೈಮ್ ಪಾಸ್ ಮಾಡೋ ಥರ ಹುಡುಗ ಅಲ್ಲ. ಐ ರಿಯಲಿ ವಾಂಟ್ ಟು ಮ್ಯಾರಿ ಯು. ಇನ್ಫ್ಯಾಕ್ಟ್ ನೀನು ಆಲ್ರೆಡಿ ನನ್ನ ಹೆಂಡತಿ ಅಂತ ನಾನು ಕೊಂಡ್ಬಿಟ್ಟಿದ್ದೀನಿ. ನಿಂಗೂ ನನ್ನ ಮೇಲೆ ಪ್ರೀತಿ ಇದೆ ಅಲ್ವಾ? ಖಂಡಿತ ಇದೆ, ಆದ್ರೆ
ಆದ್ರೆ ನಾವಿಬ್ರು ಜೊತೆಯಲ್ಲೇ ಇರೋ ಹಾಗಾಗೋದು ಯಾವಾಗ? ಆ ಥರ ಏನಾದರೂ ಆದ್ರೆ ಐ ವಿಲ್ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್. ಸರಿ, ಅವಾಗಲೇನು ಹೇಳಬೇಕು ಅಂತಿದ್ದೆ, ಏನು? ಏನಿಲ್ಲ ಬಿಡು. ಹೇಳು, ನನ್ನ ಹತ್ರ ಏನು ಸಂಕೋಚ? ಅಕಸ್ಮಾತ್ ನಾಳೆ ನಾವಿಬ್ರು ಒಂದಾಗಕ್ಕಾಗಲ್ಲ, ಮದ್ವೆನೂ ಆಗಕ್ಕಾಗಲ್ಲ, ಆಗೇನ್ ಮಾಡೋದು? ಯಾಕೆ ಹಾಗಾಗತ್ತೆ? ನಮ್ಗೆ ರೆಡಿ ಮಾಡ್ತಾರೆ. ನಮ್ಮ ಮನೇಲಿ ಒಪ್ಲಿಲ್ಲ ಅಂದ್ರೆ? ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ, ನೀನು ನನ್ನ ಪ್ರೀತಿಸ್ತಿದ್ಯಾ. ಇದು ಹೇಳ್ಬಿಟ್ಟು ಇನ್ಯಾವುದು ಸಮಸ್ಯೆನೇ ಅಲ್ಲ. ಡೋಂಟ್ ವರಿ, ನಾನು ಯಾವತ್ತೂ ನಿನ್ನ ಕೈ ಬಿಡಲ್ಲ. ಇಲ್ಲಿ ತನಕ ನಂಗೂ ಗೊತ್ತಿರೋದೆ, ಮುಂದೆ ಏನಾಯ್ತು ಅಂತ ಹೇಳು. ಅದನ್ನ ಮಾತಾಡೋಕೆ ಕರ್ತಿತ್ತು. ಫ್ಲೈಟ್ಗೆ ಟೈಮ್ ಆಗೋಷ್ಟರಲ್ಲಿ ಮುಗಿಸ್ತೀಯಾ? ನೋಡು, ನೀನು ಕೇಳೋ ಮೂಡಿಲ್ಲ ಅಂದ್ರೆ ಹೊರಡು. ಲೂಸು, ಇಷ್ಟ ಇಲ್ದವ್ರು ಇಲ್ಲಿವರೆಗೂ ಬರ್ತಿದ್ನೇನೋ. ನೀನು ಚೇರ್ ಆಫ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಮುಖ ನೋಡು ಹೇಗಾಗಿದೆ ಅಂತ. ಯಾಕೋ ಆಕಾಶನೇ ತಲೆ ಮೇಲೆ ಬಿದ್ದೋ ಥರ ಆಡ್ತಾ ಇದೆಯಾ? ಅಂಥದ್ದು ಏನಾಯ್ತಾ ಇವಾಗ? ಎಲ್ಲ ಚೆನ್ನಾಗೇ ನಡೀತಿತ್ತು, ಆದರೆ ಒಂದಿನ ಅವಂತಿಕಾ ಒಬ್ಬನ ಜೊತೆ ನೋಡಿದೆ. ಹಲೋ, ಏನ್ರಿ ಪಬ್ಲಿಕ್ ಅಲ್ಲಿ ಹುಡುಗಿ ಮೇಲೆ ಕೈ ಮಾಡ್ತೀರಾ? ಇನ್ನೊಂದು ಕೊಟ್ಟೆ. ಏನ್ ಇವಾಗ ನೀನ್ ಯಾವನ್ ಕೇಳಕ್ಕೆ? ಹಲೋ, ಮೊದ್ಲು ನೀವ್ಯಾರು ಅದನ್ನ ಹೇಳ್ರಿ. ಏನೇ ಇವನು ನಿನ್ ಮೊದ್ಲೇ ಪರಿಚಯನಾ? ಅಭಿ, ನೀನೇನ್ ಹೆದರ್ಕೋಬೇಡ. ಇವ್ನ್ ಯಾರು ಅದನ್ನ ಹೇಳು ಫಸ್ಟು. ಹೇಯ್, ಎತ್ತ ಕೈ. ಅವಿ ಅಂತ ಅವಿ, ಇವಳು ಹೇಗೋಗುತ್ತೋ ನಿಂಗೆ? ಏನೇ ಏನ್ ನಡೆಸ್ತಾ ಇದೀಯಾ? ಅದನ್ನೆಲ್ಲ ಕೇಳಕ್ ನೀನ್ಯಾರೋ? ನಾನು ಅವಳ ಗಂಡ, ತಾಳಿ ಕಟ್ಟಿದ್ದೀನಿ, 1 ವರ್ಷ ಸಂಸಾರ ಮಾಡಿದ್ದೀನಿ. ನನಗೆ ಆವಾಜ್ ಆಗ್ತೀಯಾ? ಹೇಯ್, ಯಾರೇವನು? ಹಾಲಿ ಬಾಯ್ ಫ್ರೆಂಡಾ ಇಲ್ಲ ಮಾಜಿನಾ? ದಯವಿಟ್ಟು ಮನೆಗೆ ಹೋಗೋಣ. ಫಸ್ಟ್ ಅವ್ನು ಯಾರು ಅಂತ ಹೇಳೋ. ಸರಿ ಈ ಕಡೆ ಎಲ್ಲಾರು ಕಾಣಿಸ್ಕೊಂಡ್ರೆ ಸಿಗದಾಕ್ಬಿಡ್ತೀನಿ ಮಗನ. ಬನ್ನಿ ಪ್ಲೀಸ್ ಬನ್ನಿ, ಮನೆಗೆ ಹೋಗೋಣ. ತಾನು ಪ್ರೀತಿಸಿದ, ಮದುವೆ ಆಗಬೇಕು ಅಂತ ಆಸೆ ಪಡ್ತಿದ್ದ ಅವಂತಿಕಾಗೆ ಈಗಾಗಲೇ ಮದುವೆ ಆಗಿತ್ತು ಅನ್ನೋ ವಿಷಯ ಶಂತನಿಗೆ ಇನ್ನಿಲ್ಲದ ಶಾಕ್ ಆಗಿತ್ತು. ಶಂತನು ಪ್ರೀತಿಲಿ ಕಲ್ಮಶ ಇರಲಿಲ್ಲ, ಹಾಗಂತ ಅವಂತಿಕಾ ಪ್ರೀತಿಲಿ ಕಲ್ಮಶ ಇತ್ತ? ಅವಂತಿಕಾ ಶಂತನು ಜೀವನದ ಅಥವಾ ಅವನ ಭಾವನೆಗಳ ಜೊತೆ ಆಟ ಆಡುವಂಥ ಹುಡುಗಿ ಆಗಿದ್ಲ.